ಏನು ನಿನ್ನೆ ನಡೆದಂಥ ಕಂಡಕ್ಟರ್ ಮೇಲೆ ಹಲ್ಲೆಯನ್ನು ಖಂಡಿಸಿ ನಾವು ನಿನ್ನೆಯೂ ಕೂಡ ಹೋರಾಟವನ್ನು ಮಾಡಿದ್ದೀವಿ, ಇವತ್ತು ಕೂಡ ಹೋರಾಟ ಮಾಡಲಿಕ್ಕೆ ನಾವು ಸಿದ್ಧರಾಗಿದ್ದೀವಿ. ನಮ್ಗೆ ಇಲ್ಲಿ ಎಲ್ಲೋ ಮತ್ತು ಬೆಳಗಾವಿ ಒಳಗಡೆ ಕನ್ನಡ ಹೋರಾಟಕ್ಕೆ ಏನೋ ಒಂದು ಬೆಂಬಲ ಇದೆ, ಅದು ಪೊಲೀಸ್ ಇಲಾಖೆ ಇವತ್ತು ಅದರ ವಿರುದ್ಧವಾಗಿ ಆಗ್ತಾ ಇದೆ. ಇವತ್ತು ಕನ್ನಡ ಮಾತಾಡಿದ್ದಕ್ಕೆ ಬಡಿಸ್ಕೊಂಡಂತ ಮೇಲೆ ಮತ್ತೆ ಅವ್ರ ಮೇಲೆ ಪೋಸ್ಕೋ ಪ್ರಕರಣ ಆಗ್ತಿದೆ ಅಂದ್ರೆ ಪೊಲೀಸ್ ಇಲಾಖೆಯ ನಡೆಯನ್ನು ಅನುಮಾನವಾಗಿ ನಾವು ನೋಡ್ತಾ ಇದ್ದೀವಿ. ಮುಂಬರುವ ದಿನಗಳಲ್ಲಿ ಕನ್ನಡಿಗರಿಗೆ ನೀವು ಅವಮಾನ ಮಾಡಿದ್ದನ್ನ, ನಿಮ್ಮ ಆ ಎದುರೇಟನ್ನ ನಾವು ಮುಂಬರುವ ಚುನಾವಣೆಯಲ್ಲಿ ಕೊಡಬೇಕಾಗತ್ತೆ. ಅಣ್ಣ ಇನ್ನೊಂದ್ರಿ, ಈಗ ಏನೂ ತಪ್ಪು ಮಾಡಲ್ಲಾರ ಮ್ಯಾಗ ಪೋಕ್ಸೋ ಕೇಸ್ ಹಾಕಿದಾರೆ, ನಾಳೆ ನಿಮ್ಮ ಮ್ಯಾಗೂ ಕೇಸ್ ಹಾಕಿದ್ರೆ ಏನ್ ಮಾಡ್ತೀರಿ? ಕರ್ನಾಟಕ ರಕ್ಷಣಾ ವೇದಿಕೆ ಯಾವ ಕೇಸ್ಗೂ ಹೆದರಲ್ಲ, ಯಾವ ಪೊಲೀಸ್ ಲೈಟಿಗೂ ಹೆದರಲ್ಲ, ಗೂಟಿಗೂ ಹೆದರಲ್ಲ. ಕರ್ನಾಟಕ ರಕ್ಷಣಾ ವೇದಿಕೆ ಏನಾದರೂ ಒಮ್ಮೆ ಪ್ರತಿಭಟನೆಯನ್ನು ಕೈಗೆತ್ತಿಕೊಂಡಿದ್ರೆ ಅದರ ತಾಗಕ ಭಾಗಗಳನ್ನ ಅರ್ಥ ಮಾಡಿಕೊಂಡು ಕರ್ನಾಟಕ ರಕ್ಷಣಾ ವೇದಿಕೆ ಬೀದಿಗೆ ಬರುತ್ತೆ ಹೊರತು ಯಾವುದೇ ರೀತಿ ಕಾನೂನವನ್ನ ಕ್ರಮವನ್ನ ಕೈ ಎತ್ತಿಕೊಳ್ಳದೇನೆ ಹೋರಾಟವನ್ನು ಮಾಡೋದ್ರ ಮುಖಾಂತರ ಯಶಸ್ವಿಯನ್ನ ನಾವು ಕಂಡೇ ಕಾಣ್ತೀವಿ ಅಂತ ಮಾತನ್ನ ಇವತ್ತು ನಾನು ಹೇಳಲಿಕ್ಕೆ ಇಚ್ಛಿಸ್ತೀನಿ. ಇವತ್ತಿನ ಬಗ್ಗೆ ಏನು ನಿನ್ನೆ ನಡೆದಂತ ಕಂಡಕ್ಟರ್ ಮೇಲೆ ಹಲ್ಲೆಯನ್ನು ಖಂಡಿಸಿ ನಾವು ನಿನ್ನೆಯೂ ಕೂಡ ಹೋರಾಟವನ್ನು ಮಾಡಿದ್ದೀವಿ, ಇವತ್ತು ಕೂಡ ಹೋರಾಟ ಮಾಡಲಿಕ್ಕೆ ನಾವು ಸಿದ್ಧರಾಗಿದ್ದೀವಿ. ಒಂದು ದುರ್ದೈವ ಇವತ್ತು ಏನಂತಂದ್ರೆ ಆ ಕಂಡಕ್ಟರ್ ಮೇಲೆ ಪೋಸ್ಕೋ ಆಕ್ಟ್ ಅಡಿ ಕೇಸನ್ನ ದಾಖಲು ಮಾಡ್ತಾರೆ ಪೊಲೀಸ್ ಇಲಾಖೆ. ಪೊಲೀಸ್ ಇಲಾಖೆಗೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಮೊದಲಿಗೆ ಧಿಕ್ಕಾರವನ್ನು ಸಲ್ಲಿಸ್ತೀವಿ. ಕೂಡಲೇ ಅಂತ ಒಂದು ಏನು ಕೇಸನ್ನು ದಾಖಲೆ ಮಾಡಿದಂತ ಅಧಿಕಾರಿಯನ್ನ ಕೂಡಲೇ ಸಸ್ಪೆಂಡ್ ಮಾಡಿ ಅವ್ರ ಮೇಲೆ ಕಾನೂನು ರೀತಿ ಕ್ರಮವನ್ನು ಕೈಗೊಳ್ಳಬೇಕು, ಅವರನ್ನು ವಜಾಗೊಳಿಸಬೇಕು. ಮತ್ತು ಈ ಪೋಸ್ಕೋ ಏನ ಕೇಸನ್ನ ದಾಖಲೆ ಮಾಡಿದಾರೆ ಅದನ್ನು ಹಿಂಪಡೆಯಬೇಕು. ಸರ್ಕಾರ ಕೂಡಲೇ ಹಿಂಪಡೆದು ಕನ್ನಡಿಗ ಆಗಿರುವಂತ ಅವಮಾನವನ್ನ ಈ ಒಂದು ರಾಜಕಾರಣಿಗಳ ನಿಮ್ಗೆ ಹೇಳಬೇಕಂತಂದ್ರೆ ಯಾವುದೇ ರೀತಿ ಒಂದು ಘಟನೆಗಳಾದಾಗ ಕನ್ನಡ ಪರವಾಗಿ ನಿಂತು ಇನ್ನೊವರೆಗೂ ಕನ್ನಡದ ಒಂದು ಕಂಡಕ್ಟರ್ಗೆ ಸಾಂತ್ವನ ಹೇಳೋದಾಗ್ಲಿ, ಅವ್ನಿಗೆ ಧೈರ್ಯ ತುಂಬುವಂತ ಕೆಲಸವನ್ನ ಯಾವ ರಾಜಕಾರಣಿಗಳು ಮಾಡಿಲ್ಲ, ಅವರು ಮಾಡಕ್ ಹೋಗಿಲ್ಲ. ರಾಜಕಾರಣಿಗಳಿಗೆ ನಾವು ಹೇಳೋದಿಷ್ಟೇ, ಮುಂಬರುವ ದಿನಗಳಲ್ಲಿ ಕನ್ನಡಿಗರಿಗೆ ನೀವು ಅವಮಾನ ಮಾಡಿದ್ದನ್ನ, ನಿಮ್ಮ ಆ ಎದುರೇಟನ್ನ ನಾವು ಮುಂಬರುವ ಚುನಾವಣೆಯಲ್ಲಿ ಕೊಡಬೇಕಾಗತ್ತೆ. ಎಚ್ಚರದಿಂದ ನೀವು ಕನ್ನಡಿಗರ ಬಗ್ಗೆ ಹಗರವಾಗಿ ಇದರಲ್ಲಿ ರಾಜಕೀಯ ಮಾಡ್ರಿ. ಕನ್ನಡ ಪರವಾಗಿ ನಿಂತರೆ ಸರಿ, ಇಲ್ಲದಿದ್ದರೆ ಕನ್ನಡಿಗರು ನಿಮ್ಗೆ ಬುದ್ಧಿ ಕಲಿಸುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಇಚ್ಛಿಸ್ತೀನಿ. ಸಂಪೂರ್ಣವಾಗಿ ನನ್ನ ಪ್ರಕಾರ ಇಲಾಖೆಯವರು ಈ ಪ್ರಕಾರದ ದಾರಿಯನ್ನ ತಪ್ಪಿಸೋ ಸಲುವಾಗಿ ಏನೋ, ಯಾಕಂದ್ರೆ ನಿನ್ನೆ ಸುಮಾರು 1:15ಗೆ ಈ ಪ್ರಕರಣ ಆಗೈತಿ. ಅವನ್ನ ಮರಾಠಿ ನಿನಗೆ ಬರುವುದಿಲ್ಲ ಅಂತ ಹೇಳಿ ಒಂದು ಸುಮಾರು 7-8 ಜನ ಬೇರೆ ಭಾಷಿಕ ಗುಂಡಾಗಳನ್ನ ಹೊಡೆಯುವಂಥದ್ದು ಮಾಡಿ 1:15 ಆದ್ರೂ ರಾತ್ರಿವರೆಗೂ ಏನೂ ಇರಲಿಲ್ಲ. ಆದ್ರೆ ರಾತ್ರಿ ಯಾಕೆ ಈ ರೀತಿ ಒಂದು ಹುನ್ನಾರ ನಡೆಸಿದಾರೆ ಇಲಾಖೆಯವರು ಅಂತ ಹೇಳಿ ಅನುಮಾನ ಆಗ್ತಾ ಇದೆ. ಇದ್ರೊಳಗೆಲ್ಲಾದ್ರೂ ರಾಜಕಾರಣಿಗಳ ಕೈವಾಡ ಇದೆಯೋ ಅಥವಾ ಮತ್ತೊಂದು ಈ ಪ್ರಕರಣದ ದಿಕ್ಕನ್ನು ತಪ್ಪಿಸೋ ಸಲುವಾಗಿ ಒಂದು ಷಡ್ಯಂತ್ರವನ್ನು ಮಾಡಿದ್ದಾರೆ ಅನ್ನೋ ಅಂತ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಸರ್ಕಾರಗಳು ಕನ್ನಡಿಗರ ಪರವಾಗಿ ನಿಲ್ಲುವಂಥದ್ದನ್ನ ಬಿಟ್ಟು ಇವತ್ತು ಈ ರೀತಿಯನ್ನ ಮಾಡ್ತಾ ಇದೆ ಅಂದ್ರೆ ಬಹಳಷ್ಟು ನೋವಾಗ್ತಾ ಇದೆ. ರಾಜ್ಯದ ಕನ್ನಡಿಗರು ಎಚ್ಚೆತ್ಕೊಳ್ಬೇಕು. ಇವತ್ತು ಬೆಳಗಾವಿ ಒಳಗಡೆ ಕನ್ನಡಿಗರ ಭಯದ ವಾತಾವರಣದಲ್ಲಿ ಅಡ್ಡಾಡ್ತಾ ಇದ್ದಾರೆ ಅಂದ್ರೆ ರಾಜಕಾರಣಿಗಳು, ಸರ್ಕಾರಗಳು ಇಲ್ಲಿ ಬಂದು ನಾವೆಲ್ಲ ಕನ್ನಡಿಗರ ಪರವಾಗಿದ್ದೀವಿ, ಬೆಳಗಾವಿಯ 2ನೇ ರಾಜಧಾನಿ, ಕರ್ನಾಟಕದ ಅವಿಭಾಜ್ಯ ಭಂಗ ಅನ್ನುವಂತ ಸರ್ಕಾರಗಳು ಇವತ್ತು ಪ್ರತಿ ಸಲನೂ ಕೂಡ ಬೆಳಗಾವಿ ಒಳಗಡೆ ಕನ್ನಡ ಬಾವುಟ ಹಾರಿಸಿದ್ರೆ ಈ ರೀತಿ ಮಾಡ್ತಾರ, ಕನ್ನಡ ನಾಮಫಲಕಗಳನ್ನ ಹಾಕಿದ್ರೆ ಅಂದ್ರೆ ಭಯದ ವಾತಾವರಣದಲ್ಲಿ ಅಲ್ಲಿ ಧಮಕಿ ಹಾಕುವಂತ ಕೆಲಸ ಮಾಡ್ತಾ ಇದಾರ. ಮತ್ತೆ ಈ ಕನ್ನಡ ಮಾತಾಡಿದ್ರೆ ಅಂದ್ರೆ ಹೊಡಿತಾರಂದ್ರೆ ಸರ್ಕಾರಗಳು ಏನ್ ಮಾಡ್ತಾ ಇದೆ ಅನ್ನುವಂಥದ್ದು ನಮ್ಗೆ ಅನುಮಾನ ಆಗ್ತಾ ಇದೆ. ಅದ್ರ ಜೊತೆ ಪೋಸ್ಕೋ ಅನ್ನುವಂತ ಬಿರುದು ಕೊಡ್ತಾರೆ. ಪಾಪ ಅಮಾನುಷವಾಗಿ ಅವರ ಆ ಯುವತಿಯ ತಂದೆ ಸಮಾನರಾಗಿರುವಂತ 50 ವರ್ಷಕ್ಕಿಂತ ಮೇಲ್ಪಟ್ಟಿರುವಂತ ಆ ನಿರ್ವಾಹಕ ಆ ಯುವತಿಯ ತಂದೆ ಸಮಾನರು ಅಂತವ್ರ ಮೇಲೆ ಈ ರೀತಿ ಪೋಸ್ಕೋ ಅನ್ನುವಂತ ಬಿರುದು ಕೊಡ್ತಾರಂತಂದ್ರ ಎಂತ ದುರಂತ ಸಮಾಜಕ್ಕೆ ಏನು ಸಂದೇಶ ಕಳಿಸ್ತಾ ಇದ್ದಾರೆ ಪೊಲೀಸ್ ಇಲಾಖೆಯನ್ನವರು ನಮ್ಗೆ ಅನುಮಾನ ಆಗ್ತಾ ಇದೆ. ಅದಕ್ಕೆ ನಾವು ಇವತ್ತು ನೇರವಾಗಿ ನಮ್ಮ ಹೋರಾಟ ಯಾವ ಇದ್ರ ವಿರುದ್ಧ ಅಲ್ಲ, ನಮ್ಮ ಹೋರಾಟ ಪೊಲೀಸ್ ಇಲಾಖೆಯ ವಿರುದ್ಧ ನಡೀತದೆ. ಇಲ್ಲಿಂದ ನೇರವಾಗಿ ನಾವು ಇದು ಮಾರಿಯಾಳ ಪೊಲೀಸ್ ಠಾಣೆ ಕಚೇರಿಗೆ ಮುತ್ತಿ ಹಾಕಕ್ ಹೊರಡ್ತಾ ಇದೀವಿ. ಪೊಲೀಸ್ ಠಾಣೆ ಅಧಿಕಾರಿಗಳು ಯಾರ ಮಾತು ಕೇಳ್ಕೊಂಡು ಹಿಂಗ್ ಮಾಡ್ತಾ ಇದಾರೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಏನು ಸರ್ಕಾರದ ಮಾತು ಕೇಳ್ಕೊಂಡು ಹಿಂಗ್ ಮಾಡ್ತಾ ಇದಾರೋ ಅಥವಾ ಅಲ್ಲಿ ಸ್ಥಳೀಯವಾಗಿ ಒಂದು ಬೇರೆ ಭಾಷಿಕರ ಓಲೈಕೆಗೋಸ್ಕರ ಈ ರೀತಿ ಮಾಡ್ತಾ ಇದಾರೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ತಮ್ಮ ಮುಖಾಂತರ ನಾವು ಇದನ್ನ ತಿಳ್ಕೊಬಯಸ್ತಾ ಇದೀವಿ. ಇದನ್ನ ತಾವೇ ಎಲ್ಲರೂ ಕೂಡ್ಕೊಂಡು ಇದನ್ನ ಸತ್ಯಾಸತ್ಯತೆಯನ್ನು ಹೊರ ತೆಗಿಬೇಕಾಗಿದೆ. ಜನಪ್ರತಿನಿಧಿಗಳು ಯಾರು ಪ್ರತಿಕ್ರಿಯೆ ಕೊಟ್ಟಿಲ್ಲ. ನಾಯಕರ ಒತ್ತಡ ಏನಾದ್ರು ಇದೆಯಾ ಅಂದ್ರೆ ಯಾರು ಪ್ರತಿಕ್ರಿಯೆ ನೋಡ್ಕೊಡ್ತಾ ಇಲ್ಲ, ಯಾರೊಬ್ರು ಮಾತಾಡ್ತಾ ಇಲ್ಲ. ದುರಂತ ಅದು. ಅದೇ ಬೇರೆ ರಾಜ್ಯದೊಳಗೆ ಹಿಂಗಾಗಿತ್ತು ಅಂತಂದ್ರೆ ಜನಪ್ರತಿನಿಧಿಗಳು ಬೀದಿಗೆ ನಿಂತು ಹೋರಾಟ ಮಾಡ್ತಿದ್ರು. ಆದ್ರೆ ನಮ್ಮ ಕರ್ನಾಟಕದೊಳಗೆ ದುರಂತ ಏನು ಅಂದ್ರೆ
ಕನ್ನಡಿಗರನ್ನ ಇಲ್ಲಿ ಮನಸೋ ಇಚ್ಛೆ ಹಲ್ಲೆ ಮಾಡ್ತಾರೆ. ಆದ್ರೆ ಕರ್ನಾಟಕದ ಕನ್ನಡಿಗರ ಮತವನ್ನ ತಗೊಂಡು ಆಯ್ಕೆ ಆದಂತ ಯಾವ ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅಂದ್ರೆ ಇದಕ್ಕೆ ದುರಂತ ಅನ್ಬೇಕು ಮತ್ತೇನ್ ಅನ್ಬೇಕು ನನಗೆ ತಿಳಿತಾ ಇಲ್ಲ. ಆ ಕಂಡಕ್ಟರ್ ಕೇಸ್ ಹಿಂದ್ ತಗೊಳ್ಳಿ ಅಂತ ಬೇಕಂತ ಏನಾದ್ರು ಮಾಡಿರ್ಬಹುದು ಅನ್ಸುತ್ತೆ. ಆಗಿರ್ಬೋದಲ್ಲ, ಯಾಕಂದ್ರೆ ಇದು ರಾತ್ರೋರಾತ್ರಿ ರಾಜ್ಯ ಮಟ್ಟದೊಳಗಡೆ ಕನ್ನಡಿಗರು ಬೀದಿಗೆ ಇಳಿತಾ ಇದಾವ, ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟದ ಸಜ್ಜಾಗ್ತಾ ಇದೆ ಅಂದ ಕೂಡಲೇ ಇಲ್ಲೆಲ್ಲೋ ಕರ್ನಾಟಕದೊಳಗಡೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬರ್ತೈತೆ ಅಂತ ಹೇಳಿ ಈ ರೀತಿ ಏನೋ ಪೊಲೀಸ್ ಇಲಾಖೆ ಮಾಡ್ತಾ ಇದೆ ಅಂತ ಅನುಮಾನ ಆಗ್ತಾ ಇದೆ. ಅದಕ್ಕೆ ಗೃಹ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳು ಇದರ ಗಂಭೀರತೆಯನ್ನ ಅರ್ಥ ಮಾಡಿಕೊಂಡು, ಈ ಹೋರಾಟದ ಗಂಭೀರತೆಯನ್ನ ಅರ್ಥ ಮಾಡಿಕೊಂಡು ಸತ್ಯಾಸತ್ಯತೆಯನ್ನ ಬಹಿರ್ಗೆ ತರಬೇಕು ಮತ್ತು ಯಾರು ತಪ್ಪಿತಸ್ಥರದಾರ ಅವ್ರ ಮೇಲೆ ಸೂಕ್ತವಾದಂತ ನಿರ್ದಾಕ್ಷಿಣ್ಯವಾದಂತ ಕ್ರಮ ಆಗ್ಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ತಮ್ಮ ಹೋರಾಟ ಯಾವ ರೀತಿ ಇರುತ್ತೆ ಮುಂದೆ ಈ ರೀತಿ ಇದೇ ರೀತಿ ಆತಂದ್ರೆ ನಮ್ಮ ಹೋರಾಟ ಬದಲಾವಣೆ ಆಗ್ತದೆ. ನಾವ್ ಎಲ್ಲದಕ್ಕೂ ತಯಾರಿದ್ದೀವಿ. ನಮ್ಮ ಮೇಲೆ 100 ಕೇಸ್ ಹಾಕಿದ್ರು ಕನ್ನಡಿಗರ ಪರವಾಗಿ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ, ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ. ಇಡೀ ರಾಜ್ಯದ ಯಾವುದೇ ಮೂಲೆಯಲ್ಲಿ ಕನ್ನಡಿಗರಿಗೆ ತೊಂದರೆ ಆದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಅವ್ರ ಪರವಾಗಿ ನಿಲ್ತದೆ. ಕರ್ನಾಟಕ ರಕ್ಷಣಾ ವೇದಿಕೆ ಇಂಥ ವಿಚಾರದೊಳಗೆ ಎಂತ ತ್ಯಾಗಕ್ಕೂ ತಯಾರಿದೀವಿ, ಎಂತ ಹೋರಾಟಕ್ಕೂ ತಯಾರಿದೀವಿ. ನಮಗ ಇಲ್ಲಿ ಎಲ್ಲೋ ಮೊದಲು ಬೆಳಗಾವಿ ಒಳಗಡೆ ಕನ್ನಡ ಹೋರಾಟಕ್ಕೆ ಏನೋ ಒಂದು ಬೆಂಬಲ ಇದ್ರೆ ಅದು ಪೊಲೀಸ್ ಇಲಾಖೆ, ಇವತ್ತು ಅದರ ವಿರುದ್ಧವಾಗಿ ಆಗ್ತಾ ಇದೆ. ಇವತ್ತು ನಾಡದ್ರೋಹಿಗಳು ಇಲ್ಲಿ ಬೇರೆ ಭಾಷಿಕರು ಬೇಕಾಬಿಟ್ಟಿಯಾಗಿ ನಡ್ಕೊತಾ ಇದ್ದಾರೆ. ಕನ್ನಡ ಹೋರಾಟಗಾರ ಮೇಲೆ ರೌಡಿ ಶೀಟರ್ ಹಾಕ್ತಾರೆ, ಕನ್ನಡ ಹೋರಾಟಗಾರ ಮೇಲೆ ಬಂಧನವನ್ನ ಮಾಡ್ತಾರೆ, ಬೀದಿಗೆ ನಿಂತು ಹೋರಾಟ ಮಾಡಿದ್ರೆ ನಮ್ಮನ್ನ ಅರೆಸ್ಟ್ ಮಾಡುವಂತ ಕೆಲಸ ಮಾಡ್ತಾರೆ. ಇವತ್ತು ಕನ್ನಡ ಮಾತಾಡಿದ್ದಕ್ಕೆ ಬಡಿಸ್ಕೊಂಡಂತವ್ರ ಮೇಲೆ ಮತ್ತೆ ಅವ್ರ ಮೇಲೆ ಪೋಸ್ಕೋ ಪ್ರಕರಣ ಹಾಕ್ತೀರ ಅಂದ್ರೆ ಪೊಲೀಸ್ ಇಲಾಖೆಯ ನಡೆನ ಅನುಮಾನವಾಗಿ ನಾವು ನೋಡ್ತಾ ಇದ್ದೀವಿ. ಪೊಲೀಸ್ ಸ್ಟೇಷನ್ಗೆ ನಿಮ್ದು? ಹೌದು, ಪೊಲೀಸ್ ಠಾಣೆಗೆ ನಾವೆಲ್ಲ ಈಗ ಹೋಗಿ ಮುತ್ತಿಗೆಯನ್ನು ಹಾಕಿ ಪ್ರಶ್ನೆ ಮಾಡ್ತೀವಿ. ಅಲ್ಲಿ ಏನು ಸತ್ಯಾಸತ್ಯತೆ ಹೊರಗೆ ಬೀಳುವವರೆಗೂ ನಾವು ಅಲ್ಲಿಂದ ಕದಲೋದಿಲ್ಲ ಅಂತ ನಮ್ಮ ಬೇಡಿಕೆ. ಅವರಿಂದ ಬಚಾವ್ ಆಗ್ಬೇಕಂತ ಏನೇ ಅನ್ಕೊಂಡಿದ್ದು ಅವ್ರದ್ದು ಮೂರ್ಖತನ. ನಾವು ಯಾವುದೇ ರಾಜಕಾರಣಿ ಇರಲಿ, ಎಷ್ಟೇ ಪ್ರಬಲವಾಗಿರಲಿ, ಕನ್ನಡಿಗರ ಒಂದ್ಸಲ ಬೀದಿಗೆ ಇಳಿದ್ರೆ ಈ ರಾಜ್ಯ ಹೊತ್ತು ಉರಿಯುತ್ತೆ. ಅವ್ರು ಯಾವುದೋ ಕಾರಣಕ್ಕೂ ಬಚಾವ್ ಆಗಕ್ಕೆ ಸಾಧ್ಯ ಇಲ್ಲ. ಕಂಡಕ್ಟರ್ ಮೇಲೆ ಮಾಡಿದಂಥ ಹಲ್ಲೆಯನ್ನ ಖಂಡನೀಯ, ಅದನ್ನು ತೀವ್ರವಾಗಿ ನಾವೆಲ್ಲ ಖಂಡಿಸ್ತೀವಿ. ಕನ್ನಡಿಗರು ಅವ್ರ ಪರವಾಗಿ ನಿಲ್ತೀವಿ. ಯಾವ ರಾಜಕಾರಣಿ ಎಷ್ಟೇ ಪ್ರಭಾವ ಇದ್ದು ಅವ್ರು ಉಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರು ಅದನ್ನು ನಾವು ಸಹಿಸಲ್ಲ, ಬಿಡಲ್ಲ.